ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಸಮರ ಸಾರಿದ ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ತಲೆನೋವು ಎದುರಾಗಿದೆ. ಅಕ್ರಮ ಬಿಪಿಎಲ್ ರದ್ದು ಮಾಡುವ ಭರದಲ್ಲಿ ಶಿವಮೊಗ್ಗದ ಬಡ ವೃದ್ಧ ದಂಪತಿಗಳ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದೆ. ಸದ್ಯ ಈ ಬಗ್ಗೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ವೃದ್ಧ ದಂಪತಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಸಹಾಯ ಮಾಡಿದೆ. ಸದ್ಯ ರದ್ದು ಮಾಡಿದ್ದ ಬಿಪಿಎಲ್ ಕಾರ್ಡ್ ಪುನರ್ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ನಂತರ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ವೃದ್ಧರು, ನಮ್ಮ ಜೀವನದ ಆಧಾರವೇ ಬಿಪಿಎಲ್ ಕಾರ್ಡ್ ಆಗಿತ್ತು. ಆದ್ರೀಗ ಸರ್ಕಾರದ ಎಡವಟ್ಟಿನಿಂದ ನಮಗೆ ಆಧಾರವೇ ಇಲ್ಲದಂತಾಗಿದೆ. ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸುವುದು ಎಷ್ಟು ಸರಿ ಎಂದು ತಮ್ಮ ಗೋಳು ತೋಡಿಕೊಂಡಿದ್ದಾರೆ. ಸದ್ಯ ಇನ್ನಾದರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾರಾ ಕಾದ್ ನೋಡಬೇಕಾಗಿದೆ. ವಜಾಗೊಳಿಸಬೇಕು ತತ್ಕ್ಷಣದಲ್ಲಿ. ಅವ್ರನ್ನೇ ಕೇಳಿ ಸರ್, ಹಿಂದೆ ಬೆಡ್ ರಿಟರ್ನ್ ಲಕ್ವ ಹೊಡೆದಿದೆ. ಆ ಅಮ್ಮ ಬಂದು ತಮ್ಮ ಕೊಡಕ್ಕೆ ಬರುತ್ತೆ, ಏನು ಬರುತ್ತೆ, ಇವ್ರು ಯಾವ ವ್ಯವಸ್ಥೆನಲ್ಲಿ ಇದ್ದಾರೆ, ಇವರು ಯಾವ ಥರದ ಲೆಕ್ಕಾಚಾರ ಅನ್ನೋದೇ ಗೊತ್ತಾಗಲ್ಲ. ಮನೆ ಹತ್ರ ಯಾರ ಮಗ ಹೋಗಿ ಅದನ್ನು ಪರಿಶೀಲನೆ ಮಾಡ್ಯಾನೆ, ಮನೆ ಹತ್ರ ಯಾವ ಸಿಗೋ ಅಕ್ಕಿನ್ನೇ ಉಪಯೋಗಿಸಿ ಊಟ ಮಾಡೋ ಅಂಥದ್ದು, ಅವ್ರನ್ನ ಹಾಳು ಮಾಡೋದು. ಯಾವ ರೀತಿ ವ್ಯವಸ್ಥೆ ಇದೆ ಅಂತಂದರೆ ಅವರು ಜನ ಬದುಕಬಾರ್ದು, ಸಾಯಲೂಬಾರ್ದು. ನೀವು ಕೇಳ್ದಾಗ ಕೊಡ್ತೀವಿ ಅಂದಿದ್ರ? ಹೌದು, ವ್ಯವಸ್ಥೆ ಮಾಡ್ಕೊಡ್ತೀವಿ ಹೇಳ್ಬಿಟ್ಟು ಅವನಿರೋದು ಬೆಂಗಳೂರಲ್ಲಿ, ಇವ್ರಿರೋದು 10 ಅಡಿ 12 ಅಡಿ ಮನೆ ಒಳಗಡೆ ಇವ್ರು ಸಂಸಾರ ನಡೆಸ್ಕೊಂಡು ಇರೋರು ಗಡ್ಡ ಇಟ್ಟು ಆ ಯಪ್ಪಕ್ಕೆ ಕಣ್ಕಾಳ ಮಾಡ್ಕೊಂಡು ಅವ್ನ ಸಾಲಕ್ಕೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ಅವ್ನು ಏನೋ ಮಾಡ್ಕೊಂಡಿದ್ದಾನೆ. ಈಗ ಅವ್ನ ಕಾರ್ಡ್ APL ಮಾಡೋಕ್ಕೋಸ್ಕರ ಇವ್ರದನ್ನ ಡಿಲೀಟ್ ಮಾಡ್ತೀವಿ ಅಂತ ಒಂದು ಉದಾಹರಣೆಗೋಸ್ಕರ ಅಷ್ಟೇ. ಸುಮಾರು ಒಂದು 25 ಕುಟುಂಬಗಳನ್ನ ಇದೇ ರೀತಿ ನಾವು ಫುಡ್ ಆಫೀಸಲ್ಲಿ ಸೇರಿಸಿ 1.5 ಯಾವುದೇ BPL ಕಾರ್ಡನ್ನು ಅನರ್ಹತೆಗೊಳಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ, ಅವ್ರಿಗೆ ರಿವೋಕ್ ಮಾಡಿಕೊಡ್ರಿ ಅಂತ ಇನ್ಸ್ಪೆಕ್ಟರ್ಗಳು ನೋಡಿದ್ರೆ ಮನೆ ಹತ್ರ DD ಅವ್ರ ಹತ್ರ ಮಾತಾಡಿದ್ರೆ ನಂಗೆ ಲಾಗಿನ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮುಂದಾಕುವಂತ ಉನ್ನಾರ ಅವಶ್ಯಕವಾಗಿರೋಂಥವ್ರು ಆರಾಮಾಗಿ ಅಕ್ಕಿಯಿಂದ ಮಾರ್ಕೊಂಡು ತಿಂತ ಇದ್ರೆ ಅದು ಯಾವತ್ತಿಗೂ ಹೋಗಿ ಯಾರು ಒಬ್ಬರ ಹತ್ರ ಹಿಡಿತಾರ ಇಲ್ವಾ? ಇವತ್ತಿಲ್ಲ ಏನಾದರೂ ಸ್ಟೇಟ್ಮೆಂಟ್ ಕ್ಲೈಮ್ಸ್ ಎಲ್ಲಾದ್ರೂ ನೀವು ಕೊಡಕ್ಕೆ ಬರುತ್ತಾ? ಆಪರೇಷನ್ ಮಾಡಿಸ್ಬೇಕು, ಮತ್ತೊಂದು ಬಂದಿದೆಯಾ? ಏನೂ ಇಲ್ಲ. ತಿಳ್ಕೋಬೇಕು, ನೈಜ ಸ್ಥಿತಿಯನ್ನ ಕಾಣಬೇಕು, ಇವ್ರು ಎಲಿಜಿಬಲ್ ಇದಾರೋ ಅಥವಾ ಇಲ್ಲವೋ ಅಂತ ಹೇಳ್ಬಿಟ್ಟು. ಕಚೇರಿ ವಯಸ್ಸಾಗಿದೆ, ಅವರ ಒಂದು ನೈಜ ಸ್ಥಿತಿಯನ್ನು ಕಂಡು ಕೂಡ ಇವರು BPL ಕಾರ್ಡ್ ಆಗ್ರಹಿಸುತ್ತದೆ. ದಯಮಾಡಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಹೆಣ್ಮಕ್ಳು ಮದುವೆನೇ ಆಗಿಲ್ಲ ಕಣ್ರಿ, ಅವ್ರ ತಾಯಿ ಸೇವೆ ಮಾಡ್ಕೊಂಡು ಪಾಪ ಮಗ ಏನೋ ಟ್ಯಾಕ್ಸಿ ಅಂತ ಇದೇ ಗೋಳು ಮಾಡಿಟ್ಟಿದ್ದಾರೆ ಇವರು. ಹಳ್ಳಿನಲ್ಲೂ ಇದೇ ಸಮಸ್ಯೆ, ಧ್ವನಿ ಎತ್ತುವಂತ ಪರಿಸ್ಥಿತಿ ಇಲ್ಲ. ನಮ್ಮ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಇರುವಂತ ಜಿಲ್ಲೆ ಇದು. ಇಂಥ ಕಾರ್ಯಗಳನ್ನ ವಜಾಗೊಳಿಸಬೇಕು ತತ್ಕ್ಷಣದಲ್ಲಿ. ತಿಂಗಳಿಂದ ಯಾರು ನಿಜವಾದಂಥ ಫಲಾನುಭವಿಗಳಿದ್ದಾರೋ BPL ಕಾರ್ಡಿಗೆ ಅವ್ರನ್ನ ಉಳಿಸ್ಕೊಳ್ಬೇಕು, ಮಕ್ಕಳು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅವ್ರನ್ನ ಹೊರಗಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದಲೂ ಆದೇಶ ಬಂದಿದೆ ಅಂತ ಹೇಳಿ ನಾವು ಫುಡ್ ಆಫೀಸಲ್ಲಿ ಅದನ್ನು ಭಾಳ ಕಾಳಜಿಯಿಂದ ಕಾಣದೇ ಇರೋರಿಗೆ, ಲಕ್ವ ಹೊಡೆದು ಬೆಡ್ ರಿಟರ್ನ್ ಆಗಿರೋವಂಥವ್ರಿಗೆ, ಕುರುಡ್ರಿಗೆ, ಇಂಥವ್ರಿಗೆಲ್ರಿಗೂ ಕೂಡ ನಾವು ಕರ್ಕೊಂಡೋಗಿ ಮನವಿಯನ್ನು ಮಾಡಿದ್ವಿ. ಮಾಡಿಕೊಡ್ತೀವಿ ಅಂತ ಹೇಳಿದವರು ಈಗ APL ಕಾರ್ಡಾಗಿ ಪರಿವರ್ತನೆ ಮಾಡಲಿಕ್ಕೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೋ ಅವ್ರನ್ನ APL ಕಾರ್ಡಾಗಿ ಪರಿಗಣನೆಗೆ ತೊಗೊಳ್ಬೇಕು ಅನ್ನೋ ಉದ್ದೇಶದಲ್ಲಿ BPL ಕಾರ್ಡಿನ ನಿಜವಾದಂಥ ಫಲಾನುಭವಿಗಳು ವಯಸ್ಸಾಗಿರೋ ತಂದೆ ತಾಯಿಗಳಿಗೆ BPL ಕಾರ್ಡ್ ಇಲ್ದಂಗೆ ರಾಜ್ಯಾದ್ಯಂತ ಇದು ಸಮಸ್ಯೆಯನ್ನು ಮಾಡಿಟ್ಟಿದ್ದಾರೆ. ಕೇವಲ ನಮ್ಮ KH ಮುನಿಯಪ್ಪನವರು ಸಚಿವರು ಮಾತಿಗೋಸ್ಕರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ಮನೆಗೆ ಹೋಗಿ ಯಾವುದೇ ಪರಿಶೀಲನೆ ಮಾಡಲಿಲ್ದಂಗೆ ಕಾರ್ಡ್ಗಳನ್ನು ವಜಾ ಮಾಡ್ತಾ ಇದ್ದಾರೆ. ಆ ಲೀಸ್ಟಿನ ಪ್ರಕಾರ ವಜಾ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೇ ಇರ್ಬೋದು, ರಾಜ್ಯ ಸರ್ಕಾರನೇ ಇರ್ಬೋದು, ಸಂಬಂಧಪಟ್ಟಿರೋಂಥ ಇಲಾಖೆಯವರು ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸದೆ ಹೋದರೆ ನಿಜವಾಗ್ಲೂ ಅನ್ನದ ಕೊರತೆ ಆಗಿರುವಂಥದ್ದು ಫಲಾನುಭವಿಗಳಿಗೆ ತೊಂದರೆ ಆಗುವಂಥದ್ದು ಆಗ್ತಾ ಇರೋದ್ರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಇವತ್ತು ಒಂದು ಮುನ್ನೆಚ್ಚರಿಕೆಯಾಗಿ ನೈಜ ಕಾಳಜಿಯನ್ನು ಇಟ್ಕೊಂಡು ಕಾಣದೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಲಕ್ವ ಹೊಡೆದಿರೋಂಥ ಫ್ಯಾಮಿಲಿಯವರನ್ನು ಕರ್ಕೊಂಡು ಬಂದು ಇಲ್ಲಿ ಪರಿಚಯ ಮಾಡಿಸಿ DD ಅವ್ರ ಹತ್ರ ಮನವಿಯನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಫಲಾನುಭವಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಸಂಪರ್ಕಕ್ಕೆ ತಗೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ನಿರ್ಧಾರ ಮಾಡಿದೆ. ಇದನ್ನು ಸರಿಪಡಿಸದೆ ಹೋದರೆ ದೊಡ್ಡ ಮಟ್ಟದ ಹೋರಾಟ ಆಗೇ ಆಗುತ್ತೆ.
ಏನಾಗಿದೆ ಸರ್? ನೋಡಿ ನಮಗೆ BPL ವಜಾ ಮಾಡಿಬಿಟ್ಟಿದ್ದಾರೆ. ಅದರಿಂದ ನಾನು ಜೀವನ ಮಾಡ್ತಿದ್ದೀವಿ. ಪಿಂಚಿಂದನೇ ನಮ್ಮ ಜೀವನ ನಡೀತಾ ಇರೋದು. ನಮ್ಮ ಮಗ ನೋಡಿದ್ರೆ ಒಂದಾಗಿ ಸಾಲ ಮಾಡಿಬಿಟ್ಟು ನಮಗೆ BP ಕಾರ್ಡು ತಿನ್ನಕ್ಕೆ ಕಲ್ಲ ಹಾಕ್ಬಿಟ್ಟಿದ್ದಾರೆ. ನಾವು ಎಲ್ಲಿ ಅಂತ ಹೋಗೋದು ಸರ್? ನಂಗೆ ಕಣ್ಣು ಕಾಣಲ್ಲ. ಇವು ಬೇರೆ ಸಂಧಿ ಓದ್ತಾ ಅಲ್ಲಿಂದ ಬರಬೇಕು 3 ಸತಿ ಎದ್ದು ಬಿದ್ದು ಬಂದಿದ್ದೀವಿ. ಆಟೋ ಚಾರ್ಜ್ 200 ರೂಪಾಯಿ ಕೇಳ್ತಾರೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಹೋಗೋಕ್ಕೆ. ಮಗ ಬಿಟ್ಟು ಎಷ್ಟು ವರ್ಷ ಆಯಿತು? ಏನು ಕೆಲಸ ಮಾಡ್ತಾ ಇದ್ದಾರೆ? ಅವರು ಇದ್ರ ಪೈಂಟಿಂಗ್ ಕೆಲಸ ಮಾಡ್ತಾನೆ. ಅವನು ಒಂದು ಜಾಗದಾಗ ಇರೋದಿಲ್ಲ. ಅವನು ಎಲ್ಲೆಲ್ಲಿ ಕೆಲಸ ಇರುತ್ತೆ ಅಲ್ಲೆಲ್ಲ ಹೋಗ್ತಿರ್ತಾನೆ. ನಾವು ನಮ್ಗೆ ಫೋನ್ ಅವ್ನು ಸಿಗ 6 ತಿಂಗಳು ಒಂದು 3 ತಿಂಗಳು ಒಂದು ಸಿದ್ದು ಮಾತಾಡ್ಸ್ಕೊಂಡು ಹೋಗ್ತಾನೆ ಅಷ್ಟೇ. ಮತ್ತೆ ಅವನಿಂದ ಏನು ಉಪಯೋಗನೇ ಇಲ್ಲ. ಪಿಂಚಿನಿಂದ ಜೀವನ ಮಾಡ್ತಿದ್ವಿ ನಾವು. ನಿಮ್ಗೆ ಎಷ್ಟು ವರ್ಷ ಆಯಿತು ಕಣ್ಣಿದು ಅಂದದು? ನಮಗೆ ಇದು 15 ವರ್ಷ ಆಯಿತು. ನಾನು 15 ವರ್ಷದಿಂದ ಕೈಲ ಕೆಲಸ ಮಾಡ್ತಿದ್ದೆ. ಅವಾಗ ಕಣ್ಣು ಫುಲ್ ಹೋಗಿಬಿಡ್ತು. ಈಗ 15 ವರ್ಷದಿಂದ ಫುಲ್ ಡೆಡ್ಡಾಗಿಬಿಡ್ತು. ಆವಾಗ ಸ್ವಲ್ಪ ಮನೆಗೆ ಹಾಕ್ಕೊಂಡಿದ್ವಿ. ಈಗ ಮೆಗನ್ನಲ್ಲೇ ಇದು ಕೊಟ್ಟಿದ್ರು ನಂಗೆ ಸರ್ಟಿಫಿಕೇಟ್ ಕೊಟ್ಟರು ಕಣ್ಣಲ್ಲ ಅಂತ. ಅದರಿಂದ ಪಿಂಚಿನ್ ಬರ್ತಾಯಿದೆ. ಇವ್ರು ಸಂಧಿ ಓದ್ತಾಗೋದು ಇವ್ರಿಗೆ ಪಿಂಚಿನ್ ಬರ್ತಾಯಿದೆ. ಇದೇ ಪಿಂಚಿಂದ ಜೀವನ ಮಾಡ್ತಿದ್ವಿ ಸರ್. ಈಗ ನಿಮ್ಗೆ ಒಟ್ಟು BPL ಕಾರ್ಡ್ ಕೊಡ್ತಾ ಇಲ್ಲ? ಬಾಡಕ್ಕೆ ನಾವು 1.5 ತಿಂಗಳದ್ದು ಬಂದು ಓಡಾಡಿ APL ಮಾಡಿಸ್ಬಿಟ್ಟಿದ್ದಾರೆ. ಕಾರಣ ಏನು ಹೇಳ್ತಿದ್ದಾರೆ? ಏನು ಕಾರಣ ಹೇಳ್ತಾ ಇದ್ದಾರೆ? ಏನು ಕೊಡಲ್ಲ ಅಂತ BPL ಕಾರ್ಡ್ ನಿಮಗೆ? ಅವನು ನಮ್ಮ ಮಗನಿಗೆ ಫೋನ್ ಮಾಡಿಸಿದ್ವಿ ವೀರ್ಗೆ. ನಾನು ತಪ್ಪಾಗಿಬಿಟ್ಟಿದ್ದೀನಿ, ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ತಂದೆ ತಾಯಿಗೆ BPL ಕಾರ್ಡ್ ಕೊಡಿಸ್ರಿ ಅಂತ ಅವನು ಫೋನಲ್ಲಿ ಇವ್ರಿಗೆ ಫುಡ್ ಆಫೀಸರ್ಗೆ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ 1.5 ತಿಂಗಳು ಸತಾಯಿಸಿದ್ದಾರೆ ಹೋಗೋದು ಬರೋದು. ಅಲ್ಲಿಂದ ನಮಗೆ ತಿನ್ನಕ್ಕಿದ್ದು ಬರೀ ಆಟೋ ಚಾರ್ಜ್ಗೆ 500 ರೂಪಾಯಿ ಹೋಗ್ತಾ ಬರ್ತಾ ಅದು 500 ರೂಪಾಯಿ ಒಂದು ತಿಂಗಳು ಜೀವನ ನಮ್ಮದು ಹಿಂಗಾಗಿದೆ ನನಗೆ. ಒಂದು BPL ಕಾರ್ಡ್ ರದ್ದಾಗಿದೆ. ಅದು IT ರಿಟರ್ನ್ ಆಗಿದೆ ಅಂತ ಹೇಳಿ ಅವರು ಇದು ಮಾಡಿದ್ರು ನಮಗೆ. ನಾನು ಅದು IT ಫೈಲ್ ಆದಾಗನೇ ನೋಡಿ ನಾನು ಓಡಾಡಿದೆ 25ರಿಂದ 26 ತನಕ. ಈಗ ಬಂದೆ ನಿಂತ್ಕೊಂಡಿದ್ದೀನಿ. ಆದರೆ ಅಲ್ಲಿ ಎಲ್ಲ ಅವರು ದಾಖಲೆಗಳನ್ನ ಕೇಳ್ತಾ ಇರೋದ್ರಿಂದ ಅದು IT ರಿಟರ್ನ್ ಅಂದರೆ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಈಗ ಓಡಾಡಿ IT ರಿಟರ್ನ್ ಅಂದರೆ ಏನು ಅಂದರೆ ನಮ್ಮ ತಮ್ಮ ಮಾಡ್ಕೊಂಡಿರೋದು. ನಮ್ಮ 3 ಮೆಂಬರ್ಸ್ ಇರೋದು. ಅವನು ಬೇರೆ ಕಡೆ ಅಂದರೆ ಇದ್ದಾನೆ. ಈಗ ನಾನು ನಮ್ಮ ತಾಯಿ ಅದ್ರ ಸ್ಟ್ರೋಕ್ ವಾಶ್ರೂ ಅವ್ರಿಗೆ ಇದಾಗಿರೋದ್ರಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಅದು ನಮಗೆ ಗೊತ್ತಿರಲಿಲ್ಲ ಇವನಿಗೆ IT ರಿಟರ್ನ್ ಆಗಿದೆ ಅಂತ. ಈಗ ದಾಖಲೆಗಳನ್ನ 25ರಿಂದ ತಿರುಗಿ ಈಗ 26ಕ್ಕೆ ದಾಖಲೆಗಳನ್ನ ಗುರುವಾರ ದಿನ ನಾನು ಅವರಿಗೆ ಕೊಟ್ಟಿದ್ದೀನಿ. ಮತ್ತು ನಾವು ಬಾಡಿಗೆ ಮನೇಲಿ ಇರೋದು ಕೊಟ್ಟಿದ್ದೀನಿ. ಆದರೆ ನಮಗೆ ತುಂಬ ಕಷ್ಟ ಆಗ್ತಿದೆ. ಮತ್ತು ಓಡಾಡೋಕ್ಕೀಗ ಆಗಲ್ಲ ನಮಗೆ. ಯಾಕೆಂದರೆ ನಮ್ಮ ತಾಯಿ ಫುಲ್ ಅವರಿಗೆ ನಾವು ಎತ್ತಿ ಮತ್ತು ಮೆಡಿಕಲ್ಲಿಯೂ ಸಹ ಕೊಟ್ಟಿದ್ದೀನಿ ನಾನು. ಯಾಕೆಂದರೆ ಸುಳ್ಳು ಹೇಳೋಂಥ ಅವಶ್ಯಕತೆ ಇಲ್ಲ ನಮಗೆ. ಅಂದರೆ ನಮ್ಮಂತರಿಗೆ ತುಂಬ ಅವಶ್ಯಕತೆ ಇದೆ. ಇಲ್ಲಿ ತುಂಬ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇರೋರು, ಅಂತಸ್ತಿನ ಮನೆಗಳಲ್ಲಿ ಇರೋರ್ದೇ ಕಾರ್ಡ್ಗಳೆಲ್ಲ ಇದೆ. ಆದರೆ ತುಂಬ ಅಮಾಯಕರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ITಯಲ್ಲಿ ಚೆನ್ನಾಗಿರೋರು ಇದ್ದಾರೆ, ಇಲ್ದೋರು ಇದ್ದಾರೆ. ನಾನು ಅಲ್ಲೆಲ್ಲ ಬಂದವರಿಗೆಲ್ಲ ಸುಮಾರು ಓಡಾಡ್ತಾ ಇರೋದ್ರಿಂದ ಎಲ್ಲರ ಸಮಸ್ಯೆಗಳು ನೋಡ್ತಾನೆ ಇದ್ದೀನಿ. ಆದರೆ ನಮಗೆ ಮಾತ್ರ ತುಂಬ ಕಷ್ಟ ಇದೆ. ನಮಗೆ BPL ಕಾರ್ಡ್ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನಮಗೆ ಕಾರ್ಡ್ ಮಾತ್ರ ಕೊಡಲೇಬೇಕು. ಇವರೆಲ್ಲನೂ ಅವತ್ತೂ ಎಲ್ಲರಿಗೂ ಬಂದಿದ್ರು. ಇವರ ಕನ್ನಡ ವೇದಿಕೆ ರಕ್ಷಣೆಯವರು ಬಂದಿದ್ರು. ಎಲ್ಲರದು ಸಮಸ್ಯೆಗಳನ್ನೂ ನೋಡಿದ್ರು. ಅವರು IT ಫೈಲಿಂದ ಅಷ್ಟೇ ಅದನ್ನು ತೊಗೊಂಬಂದು ಕೊಡಿ, ಪ್ರೂಫ್ ಮಾಡಿ ಅದು ನಿಜನ ಇಲ್ವಾ ಅಂತ ನಾವು ಪರಿಶೀಲನೆ ಮಾಡಿ ಕೊಡ್ತೀವಿ. ಸರಿ, ಅದನ್ನೇ ಮಾಡಾದರೂ ಕೊಡಿ, ನಮಗೆ ಲೇಟ್ ಮಾಡಬೇಡಿ. ಮನೆ ಹತ್ರ ಬಂದಿದ್ರೆ ಯಾರು ಅಧಿಕಾರಿಗಳು? ಇನ್ನು ಈಗ ನಾನು ಗುರುವಾರ ಕೊಟ್ಟಿರಿಂದ ಬರ್ತಾರೆ ಅಂತ ಎಲ್ಲ ಇಸ್ಕೊಂಡ್ರು. ಬಟ್ ಬನ್ನಿ ಅಂತಲೂ ನಾವು ಹೇಳಿದ್ದೀವಿ. ಸುಳ್ಳು ಹೇಳೋಂಥ ಅವಶ್ಯಕತೆ ನಮಗೂ ಏನೂ ಇಲ್ಲ. ಯಾಕೆಂದರೆ ನಮ್ದು ಇರೋದನ್ನ ನಾವು ಈಗ ನೀವು ನಮಗೆ ಕರೆದಿದ್ದೀರಾ ಅಂದರೆ ನಮ್ದು ಇರೋದಕ್ಕೆ ನಾವು ಬಂದಿರೋದು. ಇಲ್ಲಾಂದರೆ ನಾವಿಗೆ ಬರೋಂಥ ನಾವು ಚೆನ್ನಾಗಿ ಅನುಕೂಲವಾಗಿರ್ತಿದ್ರೆ ಯಾರೂ ನಾವು ಇಲ್ಲಿಗೆ ಬರೋಂಥ ಇವ್ರ ಹತ್ರ ಬರೋಂಥದ್ದು ನಮಗೆ ಇದು ನೆಸೆಸಿಟಿನೂ ಇರಲಿಲ್ಲ, ನಮಗೆ ಇದು ಇರಲಿಲ್ಲ. ನಾವು ಆರಾಮಾಗಿ ನಾವು ಮನೇಲೇ ಇದ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬಾಡಿಗೆ ಬರೋರು ಇದು ಚೆನ್ನಾಗಿ ಇರೋರಿಗೆ BPL ಕಾರ್ಡ್ ಇದೆ. ನಮ್ಮಂಥವ್ರಿಗೆ BPL ಕಾರ್ಡ್ ತುಂಬ ಅವಶ್ಯಕತೆ, ಅವ್ರಿಗೂ ಅವಶ್ಯಕತೆ ಇದೆ. ಯಾರು APL ಆಗಿ ಪರಿವರ್ತನೆ ಹೊಂದಿರ್ತಾರೆ ಅಂತ ಬಾಧಿತ ಪಡಿತರ ಚೀಟಿದಾರರು ಸುಮಾರು 45 ದಿನದೊಳಗೆ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟಲ್ಲಿ ಅವರನ್ನು ಪರಿಶೀಲಿಸಿ ಬಡವರಿದ್ದಲ್ಲಿ ಮತ್ತೆ ಅವರನ್ನು BPL ಕೊಡಬೇಕು ಅಂತ ಸರ್ಕಾರ ಆದೇಶ ಇದೆ. ಈ ಪ್ರಕಾರ ನಮಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಪರಿವರ್ತನೆಯನ್ನು ನಾನು ಮಾಡಿದ್ದೀನಿ. ಯಾರ್ಯಾರು ಅರ್ಜಿ ಕೊಟ್ಟು ದಯಮಾಡಿ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಯಾರು ಈ ಥರ ಬಾಧಿತರಾಗಿದ್ದಾರೆ, ಈ ಥರ ಬಡವರು, ಅವರು ಸಂಬಂಧಪಟ್ಟಿರೋ ತಾಲೂಕು ಆಫೀಸ್ಗಾಗಲಿ ಅಥವಾ IRA ಆಫೀಸ್ಗಾಗಲಿ ಅರ್ಜಿ ಕೊಟ್ಟಲ್ಲಿ ಅವರು ಪರಿಶೀಲನೆ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಬಡವರಿದ್ದಲ್ಲಿ ಶಿಫಾರಸು ಮಾಡಿ ಕಳಿಸ್ಕೊಡ್ತಾರೆ. ಅಂಥದ್ದನ್ನು ನಾವು ಮಾಡಲಿಕ್ಕೆ ಮತ್ತೆ BPL ಆಗಿ ಪರಿವರ್ತಿಸ್ಕೊಡ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ, ನಾವು ಮಾಡಿಕೊಡ್ತೀವಿ. ಇದುವರೆಗೂ ಎಷ್ಟು ಅರ್ಜಿ ಬಂದಿದೆ? ಇದುವರೆಗೆ ಈ ಕೇಸಿನ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು 1-2 ದಿನದಲ್ಲಿ ನಾನು ಇದನ್ನು BPL ಆಗಿ ಪರಿವರ್ತಿಸ್ಕೊಡ್ತೀನಿ. ಎಷ್ಟು ಕೇಸ್ ಬಂದಿದೆ? ಎಷ್ಟು ಕ್ಲಿಯರ್? ಅದು ಎಷ್ಟು ಕೇಸು ಅಂತ ಕ್ಲಿಯರ್ ಆಗಿಲ್ಲ. ನಾನು ಬಂದ ನಂತರ ಸುಮಾರು ಒಂದು 100, 100, 110 ಮಾಡಿಕೊಟ್ಟಿದ್ದೀನಿ ನಾನು.
ಮಾಡಿಕೊಟ್ಟಿದ್ದೀನಿ. ನಮಗೆ ಕೇಸ್ಗಳು ಅಲ್ಲಿಂದ ಬರ್ತವೆ, ಅದರಲ್ಲಿ ಯಾರು ಬಡವರಿದ್ದಾರೆ ಅವ್ರನ್ನ ಮಾತ್ರ ನಮಗೆ ಕಳಿಸ್ಕೊಡ್ತಾರೆ. ನನ್ನ ಹತ್ರ ಈಗ ಬಂದಿರೋರಲ್ಲಿ ಇನ್ನೊಂದು 15 ಇದೆ, ಅದನ್ನ ನಾನು ಮಾಡಿಕೊಡ್ತೀನಿ. ಸರ್ ಡಿಲೇ ಆಗೋಕ್ಕೆ ಇಲ್ಲಿ ಏನಿಲ್ಲ, ಡಿಲೇ ಆಗಕ್ಕೆ ಏನಿಲ್ಲ. ನನ್ನ ಹತ್ರ ಡಿ ಸಿ ಇರಲಿಲ್ಲ. ಇಲ್ಲ, ಇದನ್ನು ನಾನು ಅದು ನನಗೆ ಗೊತ್ತಿಲ್ಲ, ನಾನು ಈಗ ಹೊಸದಾಗಿ ಬಂದಿದ್ದೀನಿ, ಹಾಗಾಗಿ ನಾನು ಮಾಡಿಕೊಡ್ತೀನಿ. ಇದನ್ನು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿಕೊಡ್ತೀನಿ. ಮತ್ತು ಈಗ ಹೇಳಿದಿರಲ್ಲ, ಯಾರು ಈ ಥರ ಯಾರು ನೆಗ್ಲಿಜ್ ಮಾಡಿರ್ತಾರೆ ಅಂತ ಅಧಿಕಾರಿಗಳ ವಿರುದ್ಧ ಕಾನೂನು ಏನಿದೆ ಆ ಕ್ರಮ ನಾನು ವಹಿಸ್ತೀನಿ. ಸರ್, ಈಗ ಒಂದು ಕುಟುಂಬದಲ್ಲಿ ಈಗ ತಂದೆ ತಾಯಿಗೆ ಹೊರಗಡೆ ಇರ್ತಾರೆ, ಮಗ ಮಾತ್ರ ಇದು ಇನ್ಕಮಲ್ಲಿ ಇರ್ತಾನೆ, ಆದರೆ ಅದಕ್ಕೂ ಟಚ್ ಇಲ್ಲ. ಇನ್ನೊಂದು ಅವ್ನು ಹಳೆ ಎಂಪ್ಲಾಯೀಸು, ಅವ್ನು TDS ಸಿಕ್ಕಿರುತ್ತೆ, ಆದರೆ ಈಗ ಅವ್ನು ಕೆಲಸದಲ್ಲಿ ಇರಲ್ಲ, ಬೇರೆ ಬೀದಿಗೆ ಬಂದಿರ್ತಾನೆ, ಅಂಥವ್ರಿಗೂ ಆಗಿದೆ. ಅದಕ್ಕೆ ಏನು ಗೊತ್ತಾ, ಅದಕ್ಕೆ ಸರ್ಕಾರ ಏನು ಹೇಳಿದೆ, ಮನೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಮನೆ ಪರಿಶೀಲನೆ ಮಾಡಿ, ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ. ಈಗ ಕೆಲವರು ಏನಾಗಿರ್ತದೆ, ಸಾಲ ತಗೊಳ್ಳೋಕ್ಕೋಸ್ಕರ, ಮತ್ತೊಂದು ತಗೊಳ್ಳೋಕ್ಕೋಸ್ಕರ, ಇನ್ನೊಂದು ತಗೊಳ್ಳೋಕ್ಕೋಸ್ಕರ ಏನೋ ಮಾಡಿರ್ತಾರೆ. ಅವ್ರ ಮನೆ ಪರಿಸ್ಥಿತಿ ನೋಡಿ ಅವ್ರು ನಿಜವಾಗ್ಲೂ ಬಡವರಿದ್ದಾರೆ ಅಂತ ನಿಮ್ಮ ಪರಿಶೀಲನೆ ಕಂಡು ಬಂದರೆ ಅದನ್ನು ಶಿಫಾರಸು ಮಾಡಿಕೊಡಿ. ತಹಶೀಲ್ದಾರ್ ಮೂಲಕ ಶಿಫಾರಸು ಬಂದರೆ ನಾವು ಮಾಡಿಕೊಡ್ಬೋದು ಅಂತ ಆದೇಶ ಇದೆ, ಅದರಂತೆ ಮಾಡಿಕೊಡ್ತಾ ಇದ್ದೀವಿ. ಅಧಿಕಾರಿಗಳು ಮನೆ ಬಾಗಿಲಿಗೆ ಬರ್ದಲ್ಲೇ ಕೆಲವೊಂದು ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ BPL. ಅಲ್ಲಲ್ಲ, ಮನೆ ಬಾಗಿಲಿಗೆ ಬರೋ ಹಾಗಿಲ್ಲ. ಯಾಕೆಂದರೆ CBDTದಲ್ಲಿ ಸರ್ಕಾರ ಆದೇಶ ಹೇಳಿದ್ದು ಫಸ್ಟ್ ಎಲ್ಲ ಕ್ಯಾನ್ಸಲ್ ಮಾಡಿ, ಆಮೇಲೆ ಯಾರ್ಯಾರು ಬರ್ತಾರೆ ಅವ್ರನ್ನ ರಿವೋಕ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ನಾನು ಬಂದು 1 ತಿಂಗಳಾಯಿತು, ಬಂದು ಒಂದೇ ನಾನು 110ಕ್ಕಿಂತ ಜಾಸ್ತಿ ಮಾಡಿಕೊಟ್ಟಿದ್ದೀನಿ. ನಾನು ಇವರೆಲ್ಲ ಬಂದಿದ್ದರು, ಹೇಳಿದ್ರು, ಆ ಪ್ರಕಾರ ಹೇಳಿ ನಾನು ಕೂಡ ಕೆಲವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಕೆಲವರು ನಮ್ಮನ್ನ ಹತ್ರ ನೇರವಾಗಿ ಬಂದಿರೋರಿಗೆಲ್ಲ, ನೋಡಪ್ಪ ನಿಮ್ಮದು ಈಗ ಮಾಡಿಕೊಟ್ಟಿದ್ವಿ, ಏಪ್ರಿಲಿಂದ ಸಿಗುತ್ತೆ, ಮೇಯಿಂದ ಸಿಗುತ್ತೆ ಫುಡ್ಡು ಅಂತೆಲ್ಲ ನಾನು ಪರ್ಸನಲಿ ಕೂಡ ಫೋನ್ ಮಾಡಿದ್ದೀನಿ. ಅದು ಮಧು ಅವ್ರಿಗೂ ಗೊತ್ತಿದೆ. ಸರ್, ತಮಗೆ ತಿಳಿದಿರೋ ಪ್ರಕಾರ ಆಹಾರ ಸಚಿವರು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಮನೆಗೆ ಹೋಗಿ ಭೇಟಿ ಮಾಡಿಬಿಟ್ಟು ಅದಕ್ಕೆ ಯಾರು ಆಹಾರ ಇದ್ದಾರೋ ಅವ್ರನ್ನ ಮಾಡ್ಕೊಡಿ ಅನ್ನೋ